ಸಾಕು. ನೀನು ಹೇಳಿದ ಮಾತನ್ನು ಕೇಳಿ ನೀತಿ ವಚನವನ್ನು ಆಲಿಸಿ ಬದುಕಬೇಕಾದ ದಾರಿದ್ರ್ಯ ಸ್ಥಿತಿ ಹಿರಣ್ಯಕಶಿಪುವಿನದ್ದಲ್ಲ. ನನ್ನ ಬದುಕಿನ 98 ಭಾಗವನ್ನು ಉತ್ತರಿಸಿ ಆಗಿದೆ. ನೀನು ಯಾವನು? ಮೊನ್ನೆಯ ಸಿಡಿಲಿಗೆ ನಿನ್ನೆ ಹುಟ್ಟಿದ ಹಣವೇ ಹಿರಣ್ಯಕಶಿಪುವಿನ ದಾರಿ ಬದಲಿಸಲಿಕ್ಕೆ ಪ್ರಪಂಚವೇ ಒಟ್ಟಾದ್ರು ನಮ್ಮ ಬಾಯಿಯಿಂದ ಪ್ರೀತಿಯಿಂದ ಹರಿಯಿಂದ ಬರಲಿಕ್ಕಿಲ್ಲ. ನೀನು ಹರಿಯನ್ನು ನೆನಪಿಸಿಕೊಂಡದ್ದಕ್ಕಿಂತ 1000 ಪಟ್ಟು ಹೆಚ್ಚು ನಾನು ನೆನಪಿಸಿಕೊಂಡಿದ್ದೆ. ಪ್ರೀತಿಯಿಂದ ಅಲ್ಲ, ವೇಷದಿಂದ. ನುಡಿಯುವಾಗ, ನಡೆಯುವಾಗ, ಉಣ್ಣುವಾಗ, ಕುಡಿಯುವಾಗ, ಮಲಗುವಾಗ, ಉಸಿರಾಡುವಾಗ ಕೇಳು ನಿನ್ನ ಅಮ್ಮನಲ್ಲಿ. ಕನಸಿನಲ್ಲಿ ಹರಿ ಹರಿ ಎನ್ನುವುದಾಗಿ ಎಷ್ಟು ಸಲ ಅವಳ ಕುತ್ತಿಗೆ ಸುತ್ತಿದ್ದೇನೆ ಅಂತ. ಯಾಕೆ? ಹರಿದ್ವೇಷ. ನನ್ನ ಬದುಕಿಗೊಂದು ಗುರಿ ಹುಟ್ಟಬೇಕಾದ್ರೆ ನನ್ನ ಎದುರಿಗೆ ಅವ ಬರಬೇಕು. ಅವ ಬರದೆ ನನ್ನ ಗುರಿ ನಾನು ತಲುಪುವುದಿಲ್ಲ. ಎಲ್ಲ ಕಡೆ ಇದ್ದಾನೆ ಶಾಬ. ನನ್ನ ಕಣ್ಣುಗಳಿಗೆ ಕಾಣದ ಹರಿ ಇನ್ನು ಎಳೆ ಕಣ್ಣುಗಳಿಗೆ ಕಾಣ್ತಾನಲ್ವೋ? ನನ್ನಲ್ಲಿದ್ದಾನೆ, ನಿನ್ನಲ್ಲಿದ್ದಾನೆ, ಶೋಣಿತದಲ್ಲಿದ್ದಾನೆ, ಈ ಆಸ್ಥಾನದಲ್ಲಿದ್ದಾನೆ. ಹೌದಾ? ನನ್ನೆದುರು ಬಂದಾನ. ಹೊರಗೆ ಒಳಗೆ, ಮೇಲೆ ಕೆಳಗೆ, ರಾತ್ರಿ ಹಗಲು, ಕೈ ಆಯುಧ, ಮನುಷ್ಯ ಪ್ರಾಣಿ, ಯಾವುದೆಂದರೂ ಮರಣ ಇಲ್ಲದ ವರ ಪಡೆದ ಹಿರಣ್ಯಕಶಿಪುವಿನ ಎದುರು ಅವ ಬಂದ್ರೆ ನೀನು ಹೇಳಿದ ದ್ವಂದ್ವವನ್ನು ಮೀರಿದ ದ್ವಂದ್ವಾತೀತಾವ ಎನ್ನುವುದನ್ನು ಹಿರಣ್ಯಕಶಿಪು ಒಪ್ಪುವುದಲ್ಲ, ಪ್ರಪಂಚ ಒಪ್ಪುತ್ತದೆ. ಇದಾನಲ್ಲ, ಈ ಆಸ್ಥಾನದಲ್ಲಿ ಇದ್ದಾನಲ್ಲ, ಈ ಕಂಬದಲ್ಲಿ ಹರಿಯಲ್ಲಿಯೂ ಇದ್ದಾನೆ. ಏನಾಯ್ತು? ಆ ಕಂಬದಲ್ಲೂ ಇದ್ದಾನೆ. ಏನಂತ? ಆ ಕಂಬದಲ್ಲೂ ಇದ್ದಾನೆ. ಇನ್ನ ಹರಿ ಮಂಗನ ರೆಂಬೆಯಿಂದ ರೆಂಬೆಗೆ ಹರಿದಾಗ ಮರದಿಂದ ಮರಕ್ಕೆ ಹಾಡಿದ ಎಲ್ಲೆಲ್ಲ ಇದ್ದಾನಲ್ಲ. ಆ ವಜ್ರಕಂಬದಲ್ಲಿ ಇದ್ದಾನೆ. ಕಾಣ್ತದ ನಿಮಗೆ ವಜ್ರಕಂಬ? ವಜ್ರಕಂಬ ಕಾಣ್ತದ? ಸರಿ ಕಾಣ್ತದ? ನನಗೂ ಕಾಣ್ತದೆ ಒಂದು ವಜ್ರಕಂಬ. ಅದರಲ್ಲಿ ಇದ್ದಾನಲ್ಲ.